ಎಲ್ರಿಗೂ ನಮಸ್ಕಾರ. ಇನ್ನು 13 ದಿವಸ ಉಳಿದಿದೆ 2025 ಮುಗಲಿಕ್ಕೆ. ಸೊ ಇವತ್ತಿನ ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ 2025ರಲ್ಲಿ ನೀವು ಏನೇನು ಚಾರಿಟಿ ಆ್ಯಕ್ಟಿವಿಟಿ ಅಥವಾ ಬೇರೆಯವ್ರಿಗೆ ಏನು ಸಹಾಯ ಮಾಡಿದ್ರಿ ಅನ್ನೋದನ್ನು ಲಿಸ್ಟ್ ಮಾಡಿ. ಸಹಾಯ ಅಂತಂದರೆ ಹೇಗಿರ್ಬೋದು, ನೀವು ನಿಮ್ಮ ಟೈಮ್ ಕೊಟ್ಟಿರ್ಬೋದು ಅವರಿಗೆ, ನಿಮ್ಮ ಗೈಡೆನ್ಸ್ ಕೊಟ್ಟಿರ್ಬೋದು ಅವರಿಗೆ, ಅಥವಾ ನೀವು ಒಂದು ಹಣದ ರೂಪದಲ್ಲಿ ಹೆಲ್ಪ್ ಮಾಡಿರ್ಬೋದು, ಅಥವಾ ನೀವು ಅವ್ರಿಗೆ ಪಾಠ ಹೇಳ್ಕೊಟ್ಟಿರ್ಬೋದು. ಯಾವುದೇ ಒಂದು ರೀತಿಯಲ್ಲಿ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದರೆ ಅದನ್ನು ಲಿಸ್ಟ್ ಔಟ್ ಮಾಡಿರಿ. ಅಟ್ಲೀಸ್ಟ್ 13 ಮೆಂಬರ್ಸಿಗೆ ನೀವು ಹೆಲ್ಪ್ ಮಾಡಿರೋದನ್ನು ಲಿಸ್ಟ್ ಮಾಡಿ. ಅದರಿಂದ ನಮಗೆ ಸಿಗುವಂಥ ಖುಷಿನ ನಾವು ಅನುಭವಿಸ್ಬೇಕು ಅನಿಸುತ್ತೆ. ಅಂದರೆ ಆ ಧನ್ಯತಾ ಭಾವನೆಯನ್ನು ನಾವು ಅನುಭವಿಸ್ಬೇಕು. ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಒಂದು ನಮಗೆ ನಾವು 2025ನ ಸ್ವಲ್ಪ ಮೀನಿಂಗ್ಫುಲ್ ರೀತಿಲಿ ಕಳೆದ್ವಿ ಅಂತ ಅನಿಸುತ್ತೆ. ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ನಾವು ಫೀಲ್ ಮಾಡಿದಾಗ ಇನ್ನೂ ಬರೋವಂಥ ವರ್ಷದಲ್ಲಿ ಇನ್ನೂ ಜಾಸ್ತಿ ಚಾರಿಟಿ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿನ ಟಾಸ್ಕು 13 ಜನಗಳಿಗೆ ನೀವು ಯಾವ ರೀತಿ ಹೆಲ್ಪ್ ಮಾಡಿದ್ರಿ ಅನ್ನೋದನ್ನು ಲಿಸ್ಟ್ ಮಾಡಿ. ಇನ್ನು 2026ಕ್ಕೆ ಇದು 13 ಅಥವಾ ಮಲ್ಟಿಪಲ್ಸ್ ಆಫ್ 13, ಅಂದರೆ 13, 26, 39 ಈ ಥರ ಇಷ್ಟು ಪ್ಲ್ಯಾನ್ಸ್ನ ಬರೆದಿಟ್ಕೊಡ್ರಿ. ಅಂದರೆ ಇನ್ನು 2026ಕ್ಕೆ ಅಟ್ಲೀಸ್ಟ್ ನಾನು 13 ಜನಕ್ಕೆ ಅಥವಾ 26 ಜನಕ್ಕೆ ಅಥವಾ 39 ಜನಕ್ಕೆ ನನ್ನದೇ ಆದ ರೀತಿಯಲ್ಲಿ ಹೆಲ್ಪ್ ಮಾಡಿ ಅವರ ಜೀವನದಲ್ಲಿ ಒಂದು ಪಾಸಿಟಿವ್ಗೆ ತರ್ತೀನಿ ಅನ್ನೋದಕ್ಕೆ. ಸೊ ಇದು ಹೇಗಾಗುತ್ತೆ, ಒಂದು ಸಿಚುವೇಶನ್ ತಕ್ಕಂತೆ ನೀವು ಮಾಡ್ಬೋದು. ಎರಡನೇದು ಹೇಗೆ ಅಂತಂದರೆ ಒಂದು ಪ್ಲ್ಯಾನ್ ಇಟ್ಕೋಬೋದು. ಅಂದರೆ ಯಾವುದಾದ್ರೂ ಬಡ ಮಕ್ಕಳಿಗೆ ಯಾರು ಟ್ಯೂಷನ್ಗೆ ಹೋಗೋಕ್ಕಾಗಲ್ಲ ಅವರಿಗೆ, ಅಥವಾ ಯಾವುದನ್ನ ಸ್ಕೂಲಲ್ಲಿ ಎಲ್ಲಿ ಟೀಚಿಂಗ್ ಕಡಿಮೆ ಇದೆ ಅಂಥ ಕಡೆ ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಇದ್ದರೆ, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಅಟ್ಲೀಸ್ಟ್ ವಾರಕ್ಕೆ 1 ಗಂಟೆ ನೀವು ಹೋಗಿ ಅವ್ರಿಗೆ ಪಾಠ ಹೇಳಿಕೊಟ್ರೆ ಅದು ಅವ್ರ ಜೀವನವನ್ನೇ ಬದಲಾಯಿಸ್ಬೋದು. ನಿಮ್ಮ ಹತ್ರ ಇರೋ ಹಣದಲ್ಲಿ ಬಹಳ ಸ್ವಲ್ಪ ಅಮೌಂಟನ್ನು ಬೇರೆಯವ್ರಿಗೆ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿದ್ರೆ ಅದು ಅವ್ರ ಜೀವನವನ್ನು ಚೇಂಜ್ ಮಾಡ್ಬೋದು. ಸೊ ಈ ಥರ ಅಟ್ಲೀಸ್ಟ್ ಒಂದು 13 ಪ್ಲ್ಯಾನ್ ಹಾಕ್ಕೊಳ್ಳಿ ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ. ಅಥವಾ ನಿಮ್ಮ ಮನೆ ಕೆಲಸಕ್ಕೆ ಬರೋರಿಗೆ ಇರ್ಬೋದು, ಅವ್ರ ಮಕ್ಕಳಿಗೆ ನಿಮ್ಮೊಂದು ಪಠ್ಯ ಪುಸ್ತಕ ಇರ್ಬೋದು, ಅಥವಾ ಬಟ್ಟೆ ಕೊಡಿಸೋದಿರ್ಬೋದು, ಏನಾದರೂ ಇರ್ಬೋದು. ಒಂದು ಸಣ್ಣ ಆ್ಯಕ್ಟಿವಿಟಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅವರ ಜೀವನ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗುತ್ತೆ ಅನ್ನೋದಾದರೆ ಅದನ್ನು ನಾವು ಮಾಡೋಣ. ಥ್ಯಾಂಕ್ ಯು.